ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕವನ್. ನಾನು ಅಪೂರ್ವ ರಾಘವೇಂದ್ರ. ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ. ದೇವನಹಳ್ಳಿ ಪಟ್ಟಣದ ಖಾದಿ ಬೋರ್ಡ್ ಆವರಣದಲ್ಲಿ ಮಹಾತ್ಮ ಗಾಂಧಿ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷದಿಂದ ನಡೆಯಿತು. ಭಾರತ್ ಜೋಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ಪಾದಯಾತ್ರೆ ಮಾಡಿದ್ದು 2021ರಿಂದ ನಾಯಕ ರಾಹುಲ್ ಗಾಂಧಿ 150 ದಿನಗಳು ಸಮಾರೋಪ ಸಮಾರಂಭದ ಅಂಗವಾಗಿ ಎಲ್ಲಾ ಬ್ಲಾಕ್ ಕಾಂಗ್ರೆಸ್ ಕ್ಷೇತ್ರಗಳಲ್ಲಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸುವುದರ ಮೂಲಕ ಮಹಾತ್ಮ ಗಾಂಧೀಜಿರವರ ಪುಣ್ಯ ಸ್ಮರಣೆಗೆ ಗೌರವವನ್ನು ಸಮರ್ಪಿಸಲಾಗಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿ ಪ್ರಸನ್ನಕುಮಾರ್ ಅವರು ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ರಸ್ತೆಯಲ್ಲಿರುವ ಖಾದಿ ಬೋರ್ಡ್ ಆವರಣದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿರವರ ಪುಣ್ಯ ಸ್ಮರಣೆ ಅಂಗವಾಗಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಹಾಗೂ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದರು. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಮ್ಮ ರಾಷ್ಟ್ರ ನಾಯಕ ರಾಹುಲ್ ಗಾಂಧಿ ಅವರು ಕಾಲ್ನಡಿಗೆಯಲ್ಲಿ ಯಾತ್ರೆಯನ್ನು ನಡೆಸಿದ್ದು ಎಲ್ಲಾ ಜನಾಂಗದ ಸಾಧಕರು ಸೇರಿದಂತೆ ಎಂದರು. ಮಹಾತ್ಮ ಗಾಂಧೀಜಿರವರ ಪುಣ್ಯಸ್ಮರಣೆ ಆಚರಿಸಿದ ನಂತರ ಇಲ್ಲಿ ಇರುವ ಕಾಂಗ್ರೆಸ್ ಆಫೀಸಿನ ಪ್ರಜಾಧ್ವನಿ ಕಾರ್ಯಕ್ರಮದ ಬಗ್ಗೆ ಪೂರ್ವಭಾವಿ ಸಭೆ ನಡೆಸಿದರು. पंजाब सिंध गुजरात मराठा द्राविड उत्कल वंगा विंध्य हिमाचल यमुना गंगा उच्चल जलधि तरंगा. ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಮ್ಮ ರಾಹುಲ್ ಗಾಂಧಿ ಅವರು ನಡೆದಿರೋದ್ರಿಂದ ಅವ್ರ ಜೊತೆ ಎಲ್ಲ ಜಾತಿ ಜನ ಮತ್ತೆ ಎಲ್ಲ ರಾಹುಲ್ ಈ ಯಾತ್ರೆಯಿಂದ ನಮ್ಮ ದೇಶದ ಆಗೋ ಸೂಚನೆಗಳು ಕಾಣ್ತಾ ಇದೆ. ಇವತ್ತು ಏನು ಈ ಭ್ರಷ್ಟಾಚಾರ ಕಾರ್ಯಕ್ರಮಗಳನ್ನ ಸಾಮಾನ್ಯ ಜನಕ್ಕೆ ನೀಡದೇ ಇರೋಂಗಾಗ್ಬೋದು. ಏನು 7ನೇ ತಾರೀಕು 9ನೇ ತಿಂಗಳು 2021ರಿಂದ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಅನ್ನೋ ಕಾರ್ಯಕ್ರಮನ ಕನ್ಯಾಕುಮಾರಿವರೆಗೂ 50 ದಿನಗಳು ಪಾದಯಾತ್ರೆ ಮಾಡಿದ್ದಾರೆ. 3970 ಕ್ರಮಿಸಿ ಇವತ್ತು ಸಮಾರೋಪ ಅದರ ಎಲ್ಲ ಕಾಂಗ್ರೆಸ್ ಮಹಾತ್ಮ ಗಾಂಧೀಜಿರವರ ಪುಣ್ಯ ಸ್ಮರಣೆ ಆಚರಿಸಿ ಮಾಜಿ ಶಾಸಕ ಕೆ ವೆಂಕಟಸ್ವಾಮಿರವರು ಮಾತನಾಡಿದರು. ಇವತ್ತು ಈ ದಿನಾಚರಣೆಯನ್ನು ಆಚರಣೆ ಮಾಡಬೇಕು. ಗಾಂಧೀಜಿ ಹುತಾತ್ಮ ದಿನ ಅಂತೇಳಿ ಆಚರಣೆ ಮಾಡಬೇಕು. ಅದೇ ರೀತಿ ಬಹಳ ಮುಖ್ಯವಾಗಿ ನಮ್ಮ ರಾಹುಲ್ ಗಾಂಧಿಯವರು ಪಾದಯಾತ್ರೆ 150 ದಿವಸ ಪಾದಯಾತ್ರೆನ ಇವತ್ತು ಕಂಪ್ಲೀಟ್ ಆಗಿದೆ. ಅದು ಸಮಾರಂಭನೂ ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇದೆ. ಅದು 557 ಕಿಲೋಮೀಟರ್ನ ನಡೆದಿರೋಂಥದ್ದು. ನಿಜವಾಗ್ಲೂ ರಾಹುಲ್ ಗಾಂಧಿ ಅವ್ರ ಬಗ್ಗೆ ನಾವು ಹೇಳೋಕ್ಕೆ ಆಗಲ್ಲ. ನಮಗೂ ಪಾದಯಾತ್ರೆಗೆ ಕೊಟ್ಟಿದ್ರು. ನಾವು ಹೋದಂಥ ಸಂದರ್ಭದಲ್ಲಿ ಅವ್ರ ಕಾಲು ಹೇಗಿತ್ತು ಅಂದರೆ ಒಳ್ಳೆ ಸ್ಪ್ರಿಂಗ್ ಹೋದಂಗಿತ್ತು. ನಾವು ಯಾರು ಅವ್ರು ಸರಿಯಾಗಿ ನಡೆಯೋಕ್ಕಾಗಿಲ್ಲ. ಅಂದರೆ ಅವ್ರಿಗೆ ಪಕ್ಷ ಈ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಪಕ್ಷನ ಕಟ್ಟಬೇಕು, ಬೆಳೆಸಬೇಕು. ಗಾಂಧೀಜಿ ಕಟ್ಟಿದಂಥ ಪಕ್ಷನ ಉಳಿಸಿ ಬೆಳೆಸಬೇಕು ಅನ್ನೋ ಮೂಲ ಉದ್ದೇಶದಿಂದ ಆ ಪಾದಯಾತ್ರೆ ಮಾಡಿದ್ದು. ನಿಜವಾಗ್ಲೂ ಇವತ್ತು ನೀವೆಲ್ಲ ನೋಡ್ತಾ ಇದ್ರಿ, ಪ್ರತಿ ರಾಜ್ಯದಲ್ಲೂ ನೋಡ್ತಾ ಇದ್ರಿ. ಜನಸ್ತೋಮ ಬಂದು ಅವರಿಗೆ ಆಶೀರ್ವಾದ ಮಾಡಿ ನಾವು ನಿಮ್ ಜೊತೆ ಇದ್ದೀವಿ, ನೀವು ನಡೀರಿ ಅಂತ ಹೇಳಿದಾಗ ಆ ಹುಮ್ಮಸ್ಸೇ ಇವತ್ತು 150ನೇ ದಿವಸ ಯಾವ ರೀತಿ ನೋಡಿದ್ರು ಅಂತ ಅವ್ರಿಗೆ ಗೊತ್ತಿಲ್ಲ. ಒಂದು ಟೀ ಶರ್ಟ್ ಅನ್ನು ಹಾಕೊಂಡು ಚಳಿ ಮಳೆ ಗಾಳಿ ಅಂದನೆ ಪಕ್ಷನ ಸಂಘಟನೆ ಮಾಡಿದ್ದಾರೆ. ಇವತ್ತು ಮುಕ್ತಾಯ ಸಮಾರಂಭ ಇದೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ನಾಯಕರು ಹೋಗಿದ್ದಾರೆ. ಇವತ್ತು ದೇಶದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ನಮ್ಮ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಮತ್ತೆ ವಿರೋಧ ಪಕ್ಷ ನಾಯಕರಾದಂಥ ಸಿದ್ದರಾಮಯ್ಯ ಅವರು, ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಬಂದೇ ಬರ್ತದೆ ಅನ್ನೋದು ನನ್ನ ನಂಬಿಕೆ. ಬಿಜೆಪಿ ಸರ್ಕಾರದ ಪಾಪದ ಪುರಾಣವನ್ನ ಜನರ ಮುಂದಿಡಲು ಪ್ರಜಾಧ್ವನಿ ಯಾತ್ರೆ ಅನಿವಾರ್ಯ. ಮಾಜಿ ಶಾಸಕ ಮುನಿನರಸಿಂಹಯ್ಯ ಪ್ರತಿ ಬೂತಿನಿಂದ ಪಕ್ಷದ ಕಾರ್ಯಕರ್ತರನ್ನ ಫೆಬ್ರವರಿ 4ರಂದು ದೇವನಹಳ್ಳಿಯಲ್ಲಿ ನಡೆಯುವ ಪ್ರಜಾಧ್ವನಿ ಯಾತ್ರೆಗೆ ಕರೆತರಬೇಕೆಂದು ಮಾಜಿ ಮುನಿನರಸಿಂಹಯ್ಯರವರು ತಿಳಿಸಿದರು. ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಖಾದಿ ಬೋರ್ಡ್ ಕಚೇರಿಯಲ್ಲಿ ಫೆಬ್ರವರಿ 4ರಂದು ದೇವನಹಳ್ಳಿಯಲ್ಲಿ ಪ್ರಜಾಧ್ವನಿ ಯಾತ್ರೆ ಅಂಗವಾಗಿ ಕಾಂಗ್ರೆಸ್ ಪಕ್ಷದ ವಿಜಯ ಪರ್ವ ಆರಂಭವಾಗಿದೆ. ಪ್ರಜಾಧ್ವನಿ ಜಾತ್ರೆಗೆ ರಾಜ್ಯದ ಹಲವು ನಾಯಕರು ಆಗಮಿಸಲಿದ್ದು ಕಾರ್ಯಕ್ರಮಕ್ಕೆ ಸಂಖ್ಯೆಯಲ್ಲಿ ಪಕ್ಷದ ಕಾರ್ಯಕರ್ತರನ್ನ ಸಂಘಟಿಸಿ ಕರೆತರುವಂತೆ ಮನವಿಯನ್ನ ಮಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರುಗಳಾದ ಕೆ ವೆಂಕಟಸ್ವಾಮಿ, ಮುನಿನರಸಿಂಹಯ್ಯ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸಿ ಶ್ರೀನಿವಾಸ್, ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ಜಗನ್ನಾಥ್, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ದ್ಯಾವರಹಳ್ಳಿ ಶಾಂತಕುಮಾರ್ ಅವರು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ
ಬಾಲೇಪುರ ಲಕ್ಷ್ಮೀನಾರಾಯಣಪ್ಪರವರು, ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಕೆಸಿ ಮಂಜುನಾಥ್, ಮಾಜಿ ಸದಸ್ಯೆ ಅನಂತಕುಮಾರಿ, ಮಾಜಿ ಅಧ್ಯಕ್ಷ ರಾಜಣ್ಣ, ಕೆಪಿಸಿಸಿ ಸದಸ್ಯ ಚಿನ್ನಪ್ಪ, ಕುಂದಾಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿ ನಾರಾಯಣಸ್ವಾಮಿ, ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್, ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ, ಅಣ್ಣೇಶ್ವರಿ ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರಶೇಖರ್, ಶೆಟ್ಟಗೆರೆ ರಾಜಣ್ಣರವರು, ಖಾದಿ ಬೋರ್ಡ್ ಅಧ್ಯಕ್ಷ ನಾಗೇಗೌಡ, ಇನ್ನು ಹಲವು ಮುಖಂಡರು, ಜನಪ್ರತಿನಿಧಿಗಳು ಹಾಗೂ ಮಹಿಳಾ ಘಟಕದವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮದೇ ದೇವರಹಳ್ಳಿ ಕ್ಷೇತ್ರದ ಮಾಜಿ ಶಾಸಕರಾದ ಮಾನ್ಯ ವೆಂಕಟಸ್ವಾಮಿಯವರೇ, ಕಾರಣ ಮೊನ್ನೆ 24ನೇ ತಾರೀಕು ದೊಡ್ಡಬಳ್ಳಾಪುರದಲ್ಲಿ ನಡೆದಂತ ಪ್ರಜಾಧ್ವನಿ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಎಲ್ಲ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಸೇರಿ ಬಹಳ ಒಗ್ಗಟ್ಟಿಂದ ಹೆಚ್ಚಿನ ಕಾರ್ಯಕರ್ತರನ್ನು ಮುಖಂಡರಲ್ಲಿ ಸೇರುವ ರೀತಿಯಲ್ಲಿ ಮಾಡಿದ್ದೀರಿ. ಅದಕ್ಕೆ ಮೊದಲನೇದಾಗಿ ನಮ್ಮ ಕ್ಷೇತ್ರದ ಎಲ್ಲರ ಪರವಾಗಿ ವೇದಿಕೆಯಲ್ಲಿರುವ ಮುಖಂಡರ ಪರವಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಅಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿರ್ಬೋದು, ಬೇರೆಯವರಿಂದ ಬಂದಂತ ಮಾಹಿತಿ ದೊಡ್ಡಬಳ್ಳಾಪುರ ಮತ್ತು ದೇವರಹಳ್ಳಿ ಎರಡರಲ್ಲೇ ಹೆಚ್ಚಿನ ಜನ ಸೇರಿರುವ ಆ ಸಭೆಗೆ ಇರತಕ್ಕಂಥ ಮಾಹಿತಿ. ಸೊ ಅಲ್ಲಿ ಎಲ್ಲಿ ಕ್ಷೇತ್ರದಾದ್ಯಂತ ಹೆಚ್ಚಿನ ಕಾರ್ಯಕರ್ತರನ್ನ ಸೇರಿಸಬೇಕು ಹಾಗೆ ಹೇಳಿ ನಾವು ಇವತ್ತು ಪ್ರಮುಖವಾಗಿ ಇಲ್ಲಿ ಚರ್ಚೆ ಮಾಡಬೇಕಾಗಿದೆ. ಚರ್ಚೆ ಆದ ನಂತರ ಮುಗಿಯುತ್ತದೆ. ಮೇ 13ನೇ ತಾರೀಕು ಈಗಿನ ಮುಖ್ಯಮಂತ್ರಿಯವರ ಅವಧಿ ಮುಗಿಯೋದ್ರಿಂದ ಅಷ್ಟೊಳಗಡೆ ಮತ್ತೆ ಹೊಸ ಚುನಾವಣೆ ಅಸಂಖ್ಯತೆ ನಡೆದು ಯಾರಿಗೆ ಬಹುಮತ ಬರ್ತದೆ, ಮೆಜಾರಿಟಿ ಬರ್ತದೆ, ಅವರ ಕಡೆ ಇನ್ನೊಬ್ಬ ಹೊಸ ಮುಖ್ಯಮಂತ್ರಿಗಳ ಆಯ್ಕೆಯಾಗಿ ವಿಧಾನಸೌಧದಲ್ಲಿ ಆಡಳಿತವನ್ನು ಪ್ರಾರಂಭ ಮಾಡಬೇಕಾಗ್ತದೆ. ಆ ಕಾರಣದಿಂದ ಚುನಾವಣೆ ಬಹಳ ದೂರ ಇಲ್ಲ. ಕೇವಲ ನಮ್ಗೆ ಆದೇಶ ಕೊಡ್ತಾರೆ, ಇಲ್ಲಿ ಬಂದು ಅದನ್ನ ನಾವೆಲ್ಲರೂ ಕೂಡ ಪಾಲನೆ ಮಾಡಿ ನಮ್ಮ ಗ್ರಾಮಕ್ಕೆ ಪ್ರತಿಯೊಂದು ಬೂತ್ಗೂ ಹೋಗಿ ಆ ಬೂತ್ನಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಎಲ್ಲ ಬೆಳವಣಿಗೆಗಳನ್ನು ಅವರಿಗೆ ತಿಳಿಸುವುದರ